ಎಲ್ಒಸಿಯಲ್ಲಿ ಪಾಕಿಸ್ತಾನದಿಂದ ಮತ್ತೆ ಅಪ್ರಚೋದಿತ ದಾಳಿಯಾಗಿದೆ. ಇಲ್ಲಿ ಭಾರತ ಪಾಕ್ನ ಗಡಿಯಲ್ಲಿ ತಡರಾತ್ರಿ ಗುಂಡಿನ ಚಕಮಕಿಯಾಗಿದೆ. ಪ್ರಚೋದನೆ ಕೊಡೋದು ಅಂದರೆ ಭಾರತದವ್ರ ಕಡೆಯಿಂದ ಆ ಕಡೆಗೆ ಶೂಟ್ ಮಾಡೋದು ಯಾರಿಗಾದರೂ ಒಬ್ಬರಿಗೆ, ಅದು ಪ್ರಚೋದನೆ ಆಗುತ್ತೆ. ನಮ್ಮ ಕಡೆಯಿಂದ ಯಾರೂ ಶೂಟ್ ಮಾಡೇ ಇಲ್ಲ. ಭಾರತದ ಕಡೆಯಿಂದ ಅಪ್ರಚೋದಿತವಾಗಿ ಅದಕ್ಕೊಂದು ಕಾರಣವೇ ಇಲ್ಲದೆ ಸುಮ್ಮನೆ ಪಾಕಿಸ್ತಾನ ಕಾಲು ಕೆರ್ಕೊಂಡು ಗಡಿಯಲ್ಲಿ ಶೂಟ್ ಮಾಡಿರೋದು. ಭಾರತ ಪಾಕಿಸ್ತಾನದ ಗಡಿಯಲ್ಲಿ ತಡರಾತ್ರಿ ಗುಂಡಿನ ಚಕಮಕಿಯಾಗಿದೆ. ಭಾರತೀಯ ಸೇನಾ ನೆಲೆಗಳನ್ನು ಗುರಿಯಾಗಿಟ್ಟುಕೊಂಡೇ ಪಾಕ್ ದಾಳಿ ಮಾಡಿರೋದು. ಭಾರತೀಯ ಸೇನೆಯಿಂದನೂ ಕೂಡ ರಿಟ್ಯಾಲಿಯೇಷನ್ ಪ್ರತಿದಾಳಿಯಾಗಿದೆ. ಇಲ್ಲಿ ಗುಂಡಿನ ಚಕಮಕಿ ನಡೆದಿದೆ. 4 ವರ್ಷಗಳ ಬಳಿಕ ಪಾಕಿಸ್ತಾನದಿಂದ ಕದನ ವಿರಾಮದ ಉಲ್ಲಂಘನೆ ಆಗಿದೆ. ರಾತ್ರಿಯಿಂದ ಹಲವು ಬಾರಿ ಪಾಕ್ ಸೇನೆಯಿಂದ ಫೈರಿಂಗ್ ನಡೆದಿದೆ. ಗುಂಡಿನ ಚಕಮಕಿಯಲ್ಲಿ ಯಾವುದೇ ಸಾವು ನೋವು ಇಲ್ಲಿವರೆಗೂ ಸಂಭವಿಸಿಲ್ಲ. ಎಲ್ಒಸಿಯಲ್ಲಿ ಪಾಕಿಸ್ತಾನದಿಂದ ಮತ್ತೆ ಅಪ್ರಚೋದಿತ ದಾಳಿಯಾಗಿದೆ. ಇಲ್ಲಿ ಭಾರತ ಪಾಕ್ನ ಗಡಿಯಲ್ಲಿ ತಡರಾತ್ರಿ ಗುಂಡಿನ ಚಕಮಕಿಯಾಗಿದೆ. ಪ್ರಚೋದನೆ ಕೊಡೋದು ಅಂದರೆ ಭಾರತದವ್ರ ಕಡೆಯಿಂದ ಆ ಕಡೆಗೆ ಶೂಟ್ ಮಾಡೋದು ಯಾರಿಗಾದರೂ ಒಬ್ಬರಿಗೆ, ಅದು ಪ್ರಚೋದನೆ ಆಗುತ್ತೆ. ನಮ್ಮ ಕಡೆಯಿಂದ ಯಾರೂ ಶೂಟ್ ಮಾಡೇ ಇಲ್ಲ. ಭಾರತದ ಕಡೆಯಿಂದ ಅಪ್ರಚೋದಿತವಾಗಿ ಅದಕ್ಕೊಂದು ಕಾರಣವೇ ಇಲ್ಲದೆ ಸುಮ್ಮನೆ ಪಾಕಿಸ್ತಾನ ಕಾಲು ಕೆರ್ಕೊಂಡು ಗಡಿಯಲ್ಲಿ ಶೂಟ್ ಮಾಡಿರೋದು. ಭಾರತ ಪಾಕಿಸ್ತಾನದ ಗಡಿಯಲ್ಲಿ ತಡರಾತ್ರಿ ಗುಂಡಿನ ಚಕಮಕಿಯಾಗಿದೆ. ಭಾರತೀಯ ಸೇನಾ ನೆಲೆಗಳನ್ನು ಗುರಿಯಾಗಿಟ್ಟುಕೊಂಡೇ ಪಾಕ್ ದಾಳಿ ಮಾಡಿರೋದು. ಭಾರತೀಯ ಸೇನೆಯಿಂದನೂ ಕೂಡ ರಿಟ್ಯಾಲಿಯೇಷನ್ ಪ್ರತಿದಾಳಿಯಾಗಿದೆ. ಇಲ್ಲಿ ಗುಂಡಿನ ಚಕಮಕಿ ನಡೆದಿದೆ. 4 ವರ್ಷಗಳ ಬಳಿಕ ಪಾಕಿಸ್ತಾನದಿಂದ ಕದನ ವಿರಾಮದ ಉಲ್ಲಂಘನೆ ಆಗಿದೆ. ರಾತ್ರಿಯಿಂದ ಹಲವು ಬಾರಿ ಪಾಕ್ ಸೇನೆಯಿಂದ ಫೈರಿಂಗ್ ನಡೆದಿದೆ. ಗುಂಡಿನ ಚಕಮಕಿಯಲ್ಲಿ ಯಾವುದೇ ಸಾವು ನೋವು ಇಲ್ಲಿವರೆಗೂ ಸಂಭವಿಸಿಲ್ಲ.